ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗು ತುಂಬಾ ಬ್ಯುಸಿ ಅಂತ ಹೇಳ್ಬಹುದು. ಯಾಕಂದರೆ ಬೆಂಗಳೂರಲ್ಲಿ ಎಷ್ಟು ಫ್ರೀಯಾಗಿ ಕೂತಿದ್ದೆ, ಅಷ್ಟು ರೆಸ್ಟ್ ಮಾಡ್ತಿದ್ದೆ, ಇಲ್ಲ ಅಷ್ಟು ವರ್ಕ್ ಆಗಿಬಿಟ್ಟಿದೆ. ಅಂದರೆ ಸೀಮಂತ ಹತ್ರ ಇರೋ ಕಾರಣ ಕೆಲಸಗಳು ಜಾಸ್ತಿ ಆಗಿದೆ. ಅದರಲ್ಲೂ ನನ್ನ ಕೇರ್ ನಾನು ಮಾಡ್ಕೊಳ್ಳೋ ಜೊತೆಗೆ ಕೆಲವೊಂದು ಆಸೆ ಅಂತ ಇರುತ್ತಲ್ವ, ಸೊ ಅದನ್ನು ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಮಾಡಲೇಬೇಕು. ಸಮಯದ ಅಭಾವಾಂತರಗಳಿಂದ ಏನಿಲ್ಲ, ತಲೆಗೆ ಮೆಹಂದಿ ಹಾಕ್ಕೊಂಡು ಇವತ್ತು ಮುಖ ಎಲ್ಲ ಫೇಶಿಯಲ್ ಮಾಡಿಕೊಂಡೆ. ಅಂದರೆ ಕೆಮಿಕಲ್ ಎಲ್ಲ ಬೇಡ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಒಂದು ಅಡುಗೆ ಮನೇಲಿ ಸಿಗುವ ಪದಾರ್ಥಗಳನ್ನು ನ್ಯಾಚುರಲಾಗಿ ಫೇಶಿಯಲ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಮ್ಮೂರಲ್ಲಂತೂ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕರೆಂಟು ಇಲ್ಲ. ಫೋನ್ ನೋಡೋದಕ್ಕೂ ಆಗೋದಿಲ್ಲ, ಈ ಕಡೆ ಏನು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಬಟ್ ಕರೆಂಟ್ ಬಂದ ಮೇಲೆ ಮಿಕ್ಕಿರುವಂತಹ ಈ ತಿಂಡಿಗಳನ್ನ ಮನೆಯಲ್ಲೇ ಮಾಡ್ಕೊಂಡ್ವಿ. ಸಂಜೆ ಮೇಲೆ ನಮ್ಮ ಮನೆಯವರು ಬಂದರು. ಹಾಗೆ ಒಡವೆ ಸೆಟ್ ಇಸ್ಕೊಬರೋದಾಗಲಿ, ಅದ್ರ ಜೊತೆ ಕೆಲವೊಂದು ತಿಂಡಿ ಎಲ್ಲ ಮಾಡೋದಾಗಲಿ ನಮ್ಮ ಮನೆಯವರು ನಮ್ಮಮ್ಮ ಹೆಲ್ಪ್ ಮಾಡಿದ್ರು. ಸೊ ರಾತ್ರಿ 12 ಗಂಟೆ ಆಗೇ ಬಿಡ್ತು. ಏನೂ ಮಾಡೋಂಗಿಲ್ಲ, ಒಂದು ಕೈ ಜೊತೆ ಗಂಡ ಸಪೋರ್ಟಾಗಿ ನಿಂತಿರೆ, ಇನ್ನೊಂದು ಜೊತೆ ಅಪ್ಪ ಅಮ್ಮ ಸಪೋರ್ಟಾಗಿ ನಿಂತಿರ್ತಾರೆ. ಫುಲ್ಫಿಲ್ ಮಾಡ್ಕೋಬೇಕು ನಮ್ಮ ಆಸೆನ ಅಂತ ಅಂದರೆ ಟೈಮು ನೋಡೋಂಗಿಲ್ಲ, ದುಡ್ಡು ನೋಡೋಂಗಿಲ್ಲ, ಹಾಗೆ ಶ್ರಮ ಕೊಟ್ಟು ನಾವು ಕೆಲಸವನ್ನು ಮಾಡ್ಕೋಬೇಕಾಗತ್ತೆ. ಏನಂತೀರಾ? ಸೊ ನಾಳೆ ಸಿಗ್ತೀನಿ.